ಮುಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ಬಾಮೈದ ವಿಚಾರಣೆಗೆ ಹಾಜರಾಗಿರುವುದು. ಇಲ್ಲಿ ಇಡಿ ಕಚೇರಿಗೆ ಮಲ್ಲಿಕಾರ್ಜುನ ಸ್ವಾಮಿ ಹಾಜರಾಗಿರೋದು. ಮುಡಾ ಕೇಸ್ಗೆ ಸಂಬಂಧಪಟ್ಟಂತೆ ಜಾರಿ ನಿರ್ದೇಶನಾಲಯದ ವಿಚಾರಣೆಗೆ ಒಳಪಡ್ತಾ ಇರೋದು ಮಲ್ಲಿಕಾರ್ಜುನ ಸ್ವಾಮಿ. ಬೆಂಗಳೂರಿನ ಶಾಂತಿನಗರದಲ್ಲಿರುವ ಇಡಿ ಕಚೇರಿಗೆ ಮಲ್ಲಿಕಾರ್ಜುನ ಸ್ವಾಮಿ ಬಂದಿರೋದು. ಇಡಿ ನೋಟಿಸನ್ನು ಕೊಟ್ಟಿದ್ದರು, ವಿಚಾರಣೆ ಮಾಡಬೇಕು ಬನ್ನಿ ಅಂತೇಳಿ. ಅದರ ಮೇರೆಗೆ ಮಲ್ಲಿಕಾರ್ಜುನ ಸ್ವಾಮಿ ಬಂದಿರೋದು. ಮುಡಾ ಪ್ರಕರಣದಲ್ಲಿ A3 ಆಗಿರೋದು ಮಲ್ಲಿಕಾರ್ಜುನ ಸ್ವಾಮಿ. ಮಲ್ಲಿಕಾರ್ಜುನ ಸ್ವಾಮಿ ಕೂಡ ಇದರಲ್ಲಿ ಒಂದು ಆರೋಪಿ, ಪಾರ್ವತಿಯವರು ಕೂಡ ಆರೋಪಿ, ಸಿದ್ದರಾಮಯ್ಯ ಅವರು ಕೂಡ ಆರೋಪಿ, ಇನ್ನೂ ಇಬ್ಬರು ಮೂರು ಇದ್ದಾರೆ ಈ ಕೇಸಲ್ಲಿ. ಸೊ ಇದೀಗ ಮಲ್ಲಿಕಾರ್ಜುನ ಸ್ವಾಮಿಗೆ ನೋಟಿಸ್ ಬಂದಿರೋ ಕಾರಣದಿಂದಾಗಿ ಬೆಂಗಳೂರಿನ ಶಾಂತಿನಗರದ ಕಚೇರಿಗೆ ಮಲ್ಲಿಕಾರ್ಜುನ ಸ್ವಾಮಿ ಬಂದು ವಿಚಾರಣೆಯನ್ನು ಫೇಸ್ ಮಾಡ್ತಾ ಇದ್ದಾರೆ.